ಹಲೋ, ವೆಲ್ಕಮ್ ಬ್ಯಾಕ್ ಟು ಡೆನ್ ಆಫ್ ನಾಲೆಡ್ಜ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು SSLC ಆದ ತಕ್ಷಣ ಯಾವ್ಯಾವ ಕೋರ್ಸಸನ್ನು ಪ್ರಿಫರ್ ಮಾಡಬೇಕು. ಸೊ SSLC ಆದ ತಕ್ಷಣ ನಾವು ಲೈಫಲ್ಲಿ ಯಾವ ರೀತಿ ಡಿಸಿಷನ್ ತೊಗೊಳ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಫಸ್ಟ್ ಆಫ್ ಆಲ್ ನಾವು SSLC ಈಗ ಮೊನ್ನೆ ತಾನೇ ರಿಸಲ್ಟ್ ಬಂದಿದೆ. ಸೊ SSLC ಅನ್ನೋದು ನಮ್ಮ ಎಜುಕೇಷನ್ ಲೈಫಲ್ಲಿ ತುಂಬ ಪವಿತ್ರವಾದ ಅಥವಾ ಆ್ಯಂಡ್ ಇಂಪಾರ್ಟೆಂಟ್ ಆದಂತಹ ಮೆಟ್ಟಿಲು ಅಂತಲೇ ಹೇಳ್ಬೋದು, ಅಥವಾ ಮೊದಲ ಮೆಟ್ಟಿಲು ಅಂತಲೇ ಹೇಳ್ಬೋದು. ಸೊ ಅದ್ರ ಮೇಲೆ ನಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ SSLC ಆದ ತಕ್ಷಣ ನಾವು ಏನು ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು IAS ಆಗಬೇಕು ಅಥವಾ KS ಆಗಬೇಕು ಅಂತಂದರೆ ನಾನು ಆರ್ಟ್ಸೇ ತೊಗೋಬೇಕು, ಈ ರೀತಿ ಎಲ್ಲ ಜನರಲ್ಲಿ ಕಲ್ಪನೆ ಇದೆ. ಸೊ ಅದಕ್ಕೂ ಇದಕ್ಕೂ ಏನೂ ಸಂಬಂಧನೇ ಇಲ್ಲ. ಸೊ ಅದ್ರ ಬಗ್ಗೆ ಒಂಚೂರು ಮಾತಾಡೋಣ ಇವತ್ತು. ಸೊ ಫಸ್ಟ್ SSLC ಆದ ತಕ್ಷಣ ನಾವು ಏನು ಮಾಡಬೇಕು ಅಂತ ಹೇಳಿ ನಾವು ಯಾರಾದರೂ ಸರ್ ಹತ್ರ ಅಥವಾ ಮೇಡಮ್ ಹತ್ರ ಅಥವಾ ಇನ್ನೂ ಮಾರ್ಗದರ್ಶಕರು ಯಾರು ನಮ್ಗೆ ಗೈಡ್ ಮಾಡ್ತಾರೆ ನೋಡಿ, ಅವ್ರ ಬಗ್ಗೆ ನಾವು ಕೇಳೋಕ್ಕೆ ಹೋಗ್ತೀವಿ. ಸೊ ಯಾರು ನೋಡಿ ಇನ್ನೊಬ್ರು ಹೇಳಿದ್ದಾರೆ ಅಂತ ಹೇಳಿ ನಾವು ಡಿಫಿಕಲ್ಟ್ ಆಗಿರ್ತಾ ಕೋರ್ಸನ್ನು ತೊಗೊಂಡು ಅಲ್ಲಿ ಡ್ರಾಪ್ಔಟ್ ಆಗೋಕ್ಕಿಂತ ನಮ್ಮ ಮೇಲೆ ನಮಗೆ ಡಿಪೆಂಡ್ ಇದ್ದು, ಅಂದರೆ ನಮ್ಮ ಮೇಲೆ ನಮಗೆ ಎಷ್ಟು ನಮ್ಮದು ಕೆಪಾಸಿಟಿ ಇದೆ ನೋಡಿಕೊಂಡು ನಾವು ಆ ರೀತಿಯನ್ನು ಡಿಸಿಷನ್ ತೊಗೋಬೇಕು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ನೆಕ್ಸ್ಟ್ ಒಬ್ಬೊಬ್ರು ಯಾವ ರೀತಿ ಇರ್ತಾರೆ ಅಂತಂದ್ರೆ, ಅವ್ರ ಸ್ಕೂಲ್ ಅಥವಾ ಅವ್ರ ಕಾಲೇಜ್ ಅದನ್ನು ಉಳಿಸ್ಕೊಳ್ಳಿಕ್ಕೆ ನಮಗೆ ರಾಂಗ್ ಡಿಸಿಷನ್ಸ್ ಕೂಡ ಕೊಡ್ಬೋದು. ಯಾಕೆ ಅಂದರೆ ಈಗಿನ ಪ್ರೆಸೆಂಟ್ ಕಾಲಮಾನದಲ್ಲಿ ನಾವು ಯಾರನ್ನೂ ಬಿಲೀವ್ ಮಾಡೋಕ್ಕೆ ಆಗಲ್ಲ. ಸೊ ಅಂಥವರಲ್ಲಿ ನಾವು ಕೋರ್ಸನ್ನು ಉಳಿಲಿ ಅಥವಾ ಈ ಕೋರ್ಸನ್ನು ಉಳಿಲಿ ಅಥವಾ ಈ ಕಾಲೇಜನ್ನು ನಮಗೆ ಅಡ್ಮಿಷನ್ನ ಇರಲ್ಲ, ಅಂಥ ಕಾಲೇಜಲ್ಲಿ ನಮಗೆ ಬೇಡವಾಗಿದ್ದಂಥ ಕೋರ್ಸ್ ಹೇಳ್ಬೋದು. ಸೊ ಆ ರೀತಿಯೂ ಹೇಳಿ ನಮ್ಮ ಗೈಡೆನ್ಸನ್ನು ರಾಂಗ್ನೂ ತೊಗೊಂಡು ಹೋಗ್ಬೋದು. ಅವ್ರು ಹೇಳಿದ್ರಂತೆ ನಾವು ಅಡ್ಮಿಷನ್ ಮಾಡೋದು ತಪ್ಪು ಈಗಿನ ಕಾಲದಲ್ಲಿ ಸ್ಪೆಷಲಿ. ನೆಕ್ಸ್ಟ್ ಅದಾದ ತಕ್ಷಣ ನಾವು ಏನು ಹೇಳ್ಬೋದು ಅಂತಂದರೆ, ಆ ರೀತಿ ನಾವು ಡಿಸಿಷನಿಂದ ಸ್ವಲ್ಪ ದೂರ ಇರೋಣ. ನೆಕ್ಸ್ಟ್ ಅದಾದ ತಕ್ಷಣ ಮಾರ್ಕೆಟಿಂಗ್ ಡಿಮ್ಯಾಂಡ್, ಅಂದರೆ ನಾವು ಪ್ರೆಸೆಂಟ್ ಮಾರ್ಕೆಟಲ್ಲಿ ಯಾವ ರೀತಿ ಡಿಮ್ಯಾಂಡ್ ಇದೆ ಆ ಕೋರ್ಸಸನ್ನು ಪ್ರಿಫರ್ ಮಾಡೋದು ಬೆಸ್ಟ್. ಸೊ ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಥವಾ ಈ ರೀತಿ ಕೋರ್ಸಸ್ ಮಾಡಿದರೆ ಇದು ಯಾವಾಗಲೂ ಕೂಡ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಇದ್ದೇ ಇರುತ್ತೆ. ಅಥವಾ ಮೆಡಿಕಲ್ ಲೈನ್ ಬಂದರೆ ಮೆಡಿಕಲ್ ಲೈನು ಇದ್ದೇ ಇರುತ್ತೆ. ಸೊ ಪ್ರೆಸೆಂಟ್ ನಾವು ಈ ರೀತಿ ಕೋರ್ಸಸನ್ನು ಮಾಡಿದರೆ ನಮಗೆ ಲೈಫ್ ಇರುತ್ತೆ. ಸೊ ಇದು ಬೇಡದಾಗಿರೋಂತಹ ಕೋರ್ಸಸನ್ನು ಮಾಡಿಕೊಂಡು ನಾವು ಲೈಫ್ ವೇಸ್ಟ್ ಮಾಡ್ಕೋಕ್ಕಿಂತ ಮಾರ್ಕೆಟಲ್ಲೇ ಡಿಮ್ಯಾಂಡ್ ಆಗಿರ್ತಕ್ಕಂಥ ಕೋರ್ಸ್ ಮಾಡೋದು ಬೆಸ್ಟ್. ಸೊ ನೆಕ್ಸ್ಟ್ ನಾವು PUC ಮಾಡಬೇಕು ಅಂತಂದರೆ ನಮ್ಮ ಮನೆ ಬಾಜುನೇ ಬೇಕು ನನಗೆ, ಅಥವಾ ನಮ್ಮ ಊರಲ್ಲೇ ಇರಬೇಕು, ಈ ರೀತಿ ಒಂಚೂರು ನಾವು ಬಿಡಬೇಕು. ಯಾಕೆ ಅಂದರೆ ಬಾವಿಯಲ್ಲಿರೋ ಕಪ್ಪೆ ಥರ ನಾವು ಥಿಂಕ್ ಮಾಡೋದು ಬಿಟ್ಟು ಸಮುದ್ರದಲ್ಲಿ ಇರ್ತಕ್ಕಂಥ ಕಪ್ಪೆ ಥರ ನಾವು ಯೋಚನೆ ಮಾಡಬೇಕು. ಯಾಕೆಂದರೆ ನಮ್ಮ ಊರಲ್ಲಿ ನಾವೇ ವೈಸ್ ಇರ್ಬೋದು ಅಥವಾ ನಾವು ಊರಿಗೆ ಫಸ್ಟ್ ಬಂದಿರ್ಬೋದು. ಈಗ ಅದು ಬಿಟ್ಟು ತುಂಬಾ ಹೊರಗೆ ಇದೆ. ಸೊ ಬೆಸ್ಟ್ ಏನು ಅಂತಂದರೆ ಒಂದು ಸ್ವಲ್ಪ ಹೊರಗೆ ಬಂದು ನಾವು ಕಲಿಯೋದ್ರಿಂದ ನಮಗೂ ರೆಕ್ಕೆ ಇದೆ, ನಾವು ಹಾರಾಡ್ಬೋದು. ಆಮೇಲೆ ನಮಗೂ ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟಿದೆ ಇದ್ರ ಬಗ್ಗೆ ನಾವು ಎಲ್ಲನೂ ನಮಗೆ ಅನಲೈಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಸಲುವಾಗಿ ನಾವು ಒಂಚೂರು ಊರು ಬಿಟ್ಟು, ಇಲ್ಲ ಊರಲ್ಲೇ ಇತ್ತು ನಮ್ಮದು PUC ಕಾಲೇಜ್, ನಿಮಗೆ ಅದು ಓಕೆ ಇತ್ತು ಎಜುಕೇಷನ್ ಬಗ್ಗೆ ಅಥವಾ ಕಾಲೇಜ್ ಬಗ್ಗೆ ನಿಮಗೆ ಅದು ಓಕೆ ಇತ್ತು ಅಂತಂದರೆ ನೀವೆಲ್ಲ ಅಡ್ಮಿಷನ್ ಮಾಡಿ. ಇಲ್ಲ ನಮಗೆ ಊರು ಬಾಜುನೇ ಬೇಕು ಅಂತ ಹೇಳಿ ನಾವು ರಾಂಗ್ ಡಿಸಿಷನ್ ತೊಗೋಕ್ಕಿಂತ ಒಂಚೂರು ಡಿಸ್ಟಿಕ್ ಪ್ಲೇಸ್ ಅಥವಾ ತಾಲೂಕು ಪ್ಲೇಸಲ್ಲಿ ಬಂದು ಕಲಿಯೋದು ಉತ್ತಮ ಅಂತ ಹೇಳಿಕೆ ನಾನು ಹೇಳ್ತೀನಿ. ಸೊ ಬೆಸ್ಟ್ ಏನಂತಂದರೆ ಒಂಚೂರು ಊರು ಬಿಟ್ಟು ಬರೋದು ಅಥವಾ ಅಪ್ ಆ್ಯಂಡ್ ಡೌನ್ ಮಾಡೋದು ಅಥವಾ ಹಾಸ್ಟೆಲಲ್ಲಿ ಇದ್ಕೊಂಡು ಕಲಿಯೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಪೇರೆಂಟ್ಸ್ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ, ಆಮೇಲೆ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಅದ್ರ ಸಲುವಾಗಿ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಕೋರ್ಸ್ ಯಾವ್ದು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಕೋರ್ಸ್ ಯಾವ್ದು ಮಾಡಬೇಕು ಅಂತ ಹೇಳಿದರೆ ಇದರಲ್ಲಿ 2 ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಒಂದು ಏನು ಅಂತಂದರೆ, ನಮಗೆ ನಮ್ಮ ಮನೆ ಪರಿಸ್ಥಿತಿ ತುಂಬ ಕಷ್ಟ ಇರುತ್ತೆ, ಈ ರೀತಿ ನಂದು ಏನಾದರೂ ಇತ್ತಂದರೆ ನಾನು ಈಸಿಲಿ ಸಕ್ಸಸ್ಸನ್ನು ತೊಗೋಬೇಕು. ಅಂದರೆ SSLC ಆದ ತಕ್ಷಣ ಒಂದು 2 to 3 ಇಯರ್ಸ್ ಅಥವಾ 4 to 5 ಇಯರ್ಸಲ್ಲಿ ನನಗೆ ಸಕ್ಸಸ್ ಬೇಕು ಅಂತಂದರೆ, ನಾನು ಜಲ್ದಿ ನಾನು ಅರ್ನ್ ಮಾಡಬೇಕು ಅಂತ ಹೇಳಿ ಇಂಟೆನ್ಷನ್ ಇತ್ತು ಅಂತಂದರೆ ನಾನು ಈಸಿ ಆಗಿರ್ತಕ್ಕಂಥ ಕೋರ್ಸನ್ನು ತೊಗೋಬೇಕು. ನೆಕ್ಸ್ಟ್ ಅದು ಮಾರ್ಕೆಟಲ್ಲಿ ಟ್ರೆಂಡ್ ಇರಬೇಕು, ನನಗೆ ಈಸಿಲಿ ಜಾಬನ್ನು ಪ್ರೊವೈಡ್ ಮಾಡುವಂಥ ಕೋರ್ಸಸನ್ನು ನಾನು ತೊಗೋಬೋದು. ಇಲ್ಲ ನಮ್ಮ ಪೇರೆಂಟ್ಸ್ ಸ್ಟ್ರಾಂಗ್ ಆಗಿದ್ದಾರೆ, ನನಗೆ ಮನಿ ಅವಶ್ಯಕತೆ ಏನಿಲ್ಲ, ಲೈಫನ್ನು ನಾನು ಈಸಿಯಾಗಿ ಲೀಡ್ ಮಾಡ್ಬೋದು ಅಂತಂದರೆ ಸೊ ನಾವು ಸ್ವಲ್ಪ ಲಾಂಗ್ ತೊಗೋಬೇಕಾಗತ್ತೆ. ಈಸಿ ಅಂದರೆ PUC ಮಾಡಿಕೊಂಡು, ಡಿಗ್ರಿ ಮಾಡಿಕೊಂಡು, ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಅವಾಗ ನಾನು ಜಾಬ್ ಮಾಡ್ಕೋಬೇಕಾಗತ್ತೆ. ನೋಡು, ಎರಡರಲ್ಲಿನೂ ಏನೂ ವ್ಯತ್ಯಾಸ ಇಲ್ಲ ನನ್ನ ಪ್ರಕಾರ. ಸೊ ಫಾರ್ ಎಕ್ಸಾಂಪಲ್ ನಾವು PUC ಆದಮೇಲೆ ನಾವು ಜಾಬ್ ತೊಗೊಂಡ್ರು ಡಿಗ್ರಿ ನಾವು ಎಕ್ಸ್ಟರ್ನಲ್ ಮಾಡ್ಕೋಬೋದು, ಅಥವಾ ಇಲ್ಲೇ ನಾವು ಇಲ್ಲ ಡಿಗ್ರಿ ಆಮೇಲೆ ಮಾಸ್ಟರ್ ಡಿಗ್ರಿ ಮುಗ್ಕೊಂಡು ಒಮ್ಮೆ ಒಂದು ಒಳ್ಳೆ ಉತ್ತಮ ಜಾಬ್ ತೊಗೋಬೇಕು ಅಂತಂದರೆ ಈ ರೀತಿ ಲಾಂಗ್ ಪ್ರೊಸೆಸ್ ಕೂಡ ಹೋಗ್ಬೋದು. ಇಲ್ಲ ನನಗೆ ಜಲ್ದಿ ಅರ್ನ್ ಮಾಡಬೇಕಾಗಿರುತ್ತೆ, ಯಾಕಂದರೆ ಮನಿ ಸಿಚುವೇಶನ್ಸ್ ಆ ರೀತಿ ಇದೆ, ಈ ರೀತಿ ನಮ್ದು ಏನಾದರೂ ಕಂಡೀಷನ್ಸ್ ಇದ್ದರೆ ಸೊ ನಾನು ಜಲ್ದಿನೇ ಜಾಬ್ ತೊಗೊಂಡು ಅದಾದ ತಕ್ಷಣ ಸ್ಟೆಪ್ ಬೈ ಸ್ಟೆಪ್ ಅರ್ನ್ ಮಾಡ್ಕೊತಾನೆ ಹೋಗ್ಬೋದು. ಸೊ ಇವರು ಒಂದು 3 ರಿಂದ 4 ವರ್ಷ ಇಲ್ಲಿ ಕಲಿತು ಬಂದಾಗ ನಾವು 4 ರಿಂದ 5 ವರ್ಷ ಇಲ್ಲಿ ನಾವು ಸ್ಯಾಲ್ರಿಯನ್ನು ತೊಗೊಂಡಿರ್ತೀವಿ. ಸೊ ಇಷ್ಟೇ ಡಿಫ್ರೆನ್ಸ್ ಅದಕ್ಕೂ ಮತ್ತು ಇದಕ್ಕೂ. ನೆಕ್ಸ್ಟ್ ಇದಾದ ತಕ್ಷಣ ಇಲ್ಲ ನಮ್ಮ ಮನೆ ಪರಿಸ್ಥಿತಿ ಆ ರೀತಿ ಇಲ್ಲ, ಅಥವಾ ಒಂದೊಂದು ಮನೆಯಲ್ಲಿ ಇರುತ್ತೆ ಕಂಡೀಷನ್ಸ್ ಆ ರೀತಿ, ನನಗೆ ಡಾಕ್ಟರ್ ಆಗಬೇಕಂತ ಇದೆ ಬಟ್ ನಮ್ಮ ಮನೆ ಪರಿಸ್ಥಿತಿ ಆ ರೀತಿ ಇಲ್ಲ ಅಂತ ಹೇಳಿ.
ಸೊ ನಮ್ಮ ಮನೆ ಜವಾಬ್ದಾರಿ ತಗೊಳ್ಳೋ ವಿಚಾರದಲ್ಲಿ ನಾವು ನಮ್ಮ ಕನಸನ್ನು ಸಣ್ಣದಾಗಿ ಮಾಡ್ಕೋಬಾರ್ದು. ಸೊ ಯಾಕೆ ಅಂತಂದರೆ ಈಗ ಗೌರ್ಮೆಂಟ್ ಹಾಸ್ಟೆಲ್ ಫೆಸಿಲಿಟಿ ಇದೆ, ಗೌರ್ಮೆಂಟ್ ಕಾಲೇಜ್ ಫೆಸಿಲಿಟಿ ಇದೆ, ನೆಕ್ಸ್ಟ್ ಸ್ಕಾಲರ್ಶಿಪ್ ಫೆಸಿಲಿಟಿ ಇದೆ. ಸೊ ಬೆಸ್ಟ್ ಅಂತಂದರೆ ನಾವು ಗೌರ್ಮೆಂಟ್ ಕಾಲೇಜ್ ಅಥವಾ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇಟ್ಕೊಂಡು ಇದನ್ನು ಮಾಡಿದರೆ ಫಸ್ಟ್ ಥರ ಈ ರೀತಿ ಯಾವುದೇ ಥರ ಈ ರೀತಿ ಇಲ್ಲ ಈಗ. ಯಾಕೆ ಅಂದರೆ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಏನೂ ಇರಲ್ಲ, ಊಟ ಸರಿ ಇರಲ್ಲ, ಎಜುಕೇಷನ್ಗೆ ಕರೆಕ್ಟಾಗಿ ನಮ್ಮದು ಪ್ಲೇಸಸ್ ಇಲ್ಲ, ಎನ್ವಿರಾನ್ಮೆಂಟ್ ಆ ರೀತಿ ಇಲ್ಲ ಅನ್ನೋ ಥರ ಏನೂ ಇಲ್ಲ. ಯಾಕೆ ಅಂದರೆ ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲ್ ಹುಡುಗಿ ಇಡೀ ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾಳೆ ಈಗ ಮೊನ್ನೆ SSLCಯಲ್ಲಿ. ಸೊ ಅವ್ರದ್ದು ಕೂಡ ಕಲ್ತಿದ್ದು ಮೊರಾರ್ಜಿ ದೇಸಾಯಿ ಸ್ಕೂಲ್, ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲೇ ಕಲ್ತಿರೋದು, ಗೌರ್ಮೆಂಟ್ ಹಾಸ್ಟೆಲಲ್ಲೇ ಇದ್ಕೊಂಡು ಅಷ್ಟು ಉತ್ತಮವಾದ ಸ್ಕಾಲರ್ಶಿಪ್ಪನ್ನು ಅಂದರೆ 100% ಅವರು ರಿಸಲ್ಟ್ ಮಾಡಿದ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಅವಳು. ಸೊ ನೆಕ್ಸ್ಟ್ ಅದ್ರ ಸಲುವಾಗಿ ನಮ್ಮ ಕನಸನ್ನು ನಾವು ಮುಂದಿಟ್ಕೊಂಡು ನಾವು ಡಿಸಿಷನ್ನ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಟ್ರೆಂಡನ್ನು ನಾವು ಮರಿಬೇಕು. ಯಾಕೆ ಅಂದರೆ IAS KS ಮಾಡಲಿಕ್ಕೆ ನಾವು ಆರ್ಟ್ಸೇ ಮಾಡಬೇಕು ಅನ್ನೋದು. ಸೊ ಅದೇನೇನು ಸಂಬಂಧ ಇಲ್ಲ ಇಲ್ಲಿ. IAS KS ಮಾಡಿದರೆ PUCಯಲ್ಲಿ ನಾವು ಆರ್ಟ್ಸ್ ತೊಗೋಬೇಕು, ಅದೆಲ್ಲ ಟ್ರೆಂಡ್ ಹೋಗಿದೆ ಈಗ. ಸೊ ನಾವು ಫಸ್ಟ್ ಯಾವ್ದು ತೊಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಕಾಮರ್ಸ್ ಮಾಡಿದ್ರೂ IAS KS ಮಾಡ್ಕೋಬೋದು, ಸೈನ್ಸ್ ಮಾಡ್ಕೊಂಡ್ರೂ IAS KS ಮಾಡ್ಕೋಬೇಕು. ನಾವು ನೆಕ್ಸ್ಟ್ ಡಿಗ್ರಿ ಯಾವ್ದು ಮಾಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ನನ್ನ ಪ್ರಕಾರ PUC ಆದ ತಕ್ಷಣ SSLC ಆದ ತಕ್ಷಣ 5 waves ಇದೆ. ಸೊ ಫಸ್ಟ್ PUC ಅಂತ ಬಂದಾಗ ಸೈನ್ಸ್, ಆರ್ಟ್ಸ್, ಕಾಮರ್ಸ್. ಸೊ ಇದು ಎಲ್ಲರಿಗೂ ಗೊತ್ತೇ ಇದೆ. ಸೊ ಆರ್ಟ್ಸ್ ಅನ್ನೋದು ಒಂದು ಏನಂತಾರೆ ಅದಕ್ಕೆ ಕಲಾ ವಿಭಾಗ ಅಂತಲೂ ಅಂತಾರೆ. ಸೊ ಕಲಾ ವಿಭಾಗದಲ್ಲಿ ನಾವು ಎಜುಕೇಷನ್ ಕಲಿತೀವಿ, ಸಬ್ಜೆಕ್ಟ್ ಎಕನಾಮಿಕ್ಸ್ ಕಲಿತೀವಿ, ಪೊಲಿಟಿಕಲ್ ಕಲಿತೀವಿ. ಸೊ ಇದೆಲ್ಲ SSL ಅಂದರೆ ಆರ್ಟ್ಸ್ ಮಾಡಿದರೆ ನಾವು ಇನ್ ಫ್ಯೂಚರ್ ಡಿಗ್ರಿ ಅದು ಮಾಡಿಕೊಂಡು ಟೀಚರ್ ಆದರೂ ಆಗಿರ್ಬೋದು, ಜರ್ನಲಿಸಮಲ್ಲಿ ಮಾಡ್ಬೋದು, ಜಾಬ್ ಮೀಡಿಯಾದಲ್ಲಿ ಮಾಡ್ಬೋದು. ಸೊ ಆರ್ಟ್ಸ್ ಮಾಡಿದರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಫಾರ್ ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೆಕ್ಸ್ಟ್ ಅದಾದ ತಕ್ಷಣ ಕಾಮರ್ಸ್ ಬಂದುಬಿಟ್ರೆ ಕಾಮರ್ಸಲ್ಲಿ ಈಗ ಪ್ರೆಸೆಂಟ್ GST 2017 ಆಫ್ಟರ್ ಏನು GST ಬಂದಿದೆ, ಕಾಮರ್ಸ್ಗೆ ಒಂದು ಸ್ವಲ್ಪ ಡಿಮ್ಯಾಂಡ್ ಬಂದಿದೆ. ಸೊ ನಾವು ಕಾಮರ್ಸ್ ಮಾಡಿದರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೋದು, ಬ್ಯಾಂಕರ್ಸ್ ಆಗ್ಬೋದು, ಆಮೇಲೆ ಒಂದು ಅಕೌಂಟೆಂಟ್ ಆಗ್ಬೋದು ಕಾಮರ್ಸ್ ಮಾಡಿಕೊಂಡ್ರೆ. ನೆಕ್ಸ್ಟ್ ಅದಾದ ತಕ್ಷಣ ಸೈನ್ಸ್ ಮಾಡಿದರೆ ಇದು ಒಂದು ಮಲ್ಟಿ ಸ್ಟೇಜ್ ಅಂತಲೇ ಹೇಳ್ಬೋದು. ನಾವು ಸೈನ್ಸ್ ಮಾಡಿಕೊಂಡ್ರೆ ಅದನ್ನು ನಾವು ರಿಸರ್ಚಿಂಗಲ್ಲಿ ಮಾಡ್ಬೋದು, ಅಥವಾ ಸೈಂಟಿಸ್ಟ್ ಆಗ್ಬೋದು, ಅಥವಾ ಇಂಜಿನಿಯರ್ಸ್ ಆಗ್ಬೋದು. ಮತ್ತು ಸೈನ್ಸಲ್ಲಿ ಬಂದರೆ PCM CS PCMB ಅಂತ ಬರುತ್ತೆ. ಸ್ಪೆಷಲಿ ನಾವು ಡಾಕ್ಟರ್ಸ್ ಆಗ್ತೀವಿ ಅಂತ ಹೇಳಿ ಈ ರೀತಿ ಏನಾದರೂ ಇದ್ದರೆ ಅವ್ರು ಕಂಪಲ್ಸರಿ PCMB ಮಾಡಲೇಬೇಕು. ಬಯೋ ಮಾಡಿದವರು ಅಷ್ಟೇ ಮಾತ್ರ ಮೆಡಿಕಲ್ ಲೈನ್ಗೆ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲ ನಾವು PCM CS ಈ ರೀತಿ ಏನೇ ಮಾಡಿಕೊಂಡು ನಾವು ಇಂಜಿನಿಯರಿಂಗ್ ಲೈನಲ್ಲಿ ಹೋಗ್ಬೋದು. ಇಲ್ಲ ನಮಗೆ ಡಾಕ್ಟರ್ ಆಗೋದು ಇಷ್ಟ ಇಲ್ಲ, ನಾವು ಕಾಂಪಿಟೇಟಿವ್ ಬರಬೇಕು, ಈ ರೀತಿ ಏನಾದರೂ ಇಂಟೆನ್ಷನ್ ಇದ್ದರೆ ನೀವು PCMBಯಲ್ಲಿ ನೆಕ್ಸ್ಟ್ BSc BCA ಈ ರೀತಿ ಡಿಗ್ರಿ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಇದು ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಆಯಿತು. ನೆಕ್ಸ್ಟ್ ಬಂದರೆ ಡಿಪ್ಲೊಮಾ ಈಸ್ ಅ ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ಏನು ಅಂತಂದರೆ ನಾವು ಈಸಿಲಿ ಜಾಬ್ ಪಡ್ಕೊಳ್ಳಿಕ್ಕೆ. ಸೊ ಡಿಪ್ಲೊಮಾ ಅಂತ ಬಂದಾಗ ನಮ್ಮಲ್ಲಿ ಮಲ್ಟಿಪಲ್ ಕೋರ್ಸಸ್ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ENC ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, CS ಇದೆ, ಸಿವಿಲ್ ಇದೆ, ಮೆಕ್ಯಾನಿಕಲ್ ಇದೆ. ನೆಕ್ಸ್ಟ್ ಮೊನ್ನೆ ತಾನೇ ಗೊತ್ತಾಗಿದೆ KGF ಫಿಲ್ಮ್ ರಿಲೀಸ್ ಆದ ತಕ್ಷಣ ಮರೈನ್ ಟೆಕ್ನಾಲಜಿ ಅಥವಾ ಮರೈನ್ ಇಂಜಿನಿಯರಿಂಗ್ ಅಂತ ಇದೆ, ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಇದೆ, ಆಮೇಲೆ ಆಟೋಮೊಬೈಲ್ ಇದೆ. ಈ ರೀತಿ ಮಲ್ಟಿಪಲ್ ಸೋರ್ಸಸ್ ಅವೈಲೇಬಲ್ ಇದೆ ಡಿಪ್ಲೊಮಾ ಅಲ್ಲಿ. ಸೊ ಡಿಪ್ಲೊಮಾ ಅನ್ನೋದು ಏನು ಅಂದರೆ ಇದು ಒಂದು 3 ವರ್ಷದ ಕೋರ್ಸ್. ಸೊ 3 ವರ್ಷ ಅಂತಂದರೆ ನಿಮಗೆ ಆವಾಗ 19 ವರ್ಷ ಆಗಿರುತ್ತೆ. 19 ವರ್ಷಕ್ಕೆ ನಿಮಗೆ MNCಗಳು ಆಫರ್ ಮಾಡುತ್ತೆ. ಸೊ ಅಂದರೆ ಯಾವ ರೀತಿ ಅಂದರೆ ನೀವು ಯಾವ ಕೋರ್ಸ್ ಡಿಪೆಂಡ್ ಆಗಿರುತ್ತೆ ಆ ಕೋರ್ಸಿಗೆ. ಅಂದರೆ ನಾವು ಈಸಿಲಿ ಜಾಬ್ ತೊಗೊಳ್ಳಿಕ್ಕೆ ಡಿಪ್ಲೊಮಾ ಮಾಡೋದು ಬೆಸ್ಟ್ ಆಪ್ಷನ್. ಸೊ ಇಲ್ಲ ನಾನು ಡಿಪ್ಲೊಮಾ ಮಾಡಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರ್ತೀನಿ ಅಂತಂದರೆ ಈಗ ಕರ್ನಾಟಕ ಸರ್ಕಾರ ಪ್ರೆಸೆಂಟ್ ಏನಿದೆ ಅಂದರೆ PUCಗೆ ತಸ್ತಮಾನ ಅಂತ ಹೇಳಿ ತೊಗೊಂಡಿದ್ದಾರೆ. ಅಂದರೆ ನಾವು PUC ಇಕ್ವಿವ್ಯಾಲೆಂಟ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಎಲ್ಲನೂ. ಸೊ ಆ ರೀತಿಯೂ ನಾವು ಡಿಪ್ಲೊಮಾಕ್ಕೂ ಯಾವುದ್ಯಾವುದು ನಾವು PUCಗೆ ಎಕ್ಸಾಮ್ಸ್ ಬರಿಬೋದು. ಸ್ಪರ್ಧಾತ್ಮಕ ಯುಗದಲ್ಲಿ ಡಿಪ್ಲೊಮಾದವರು ಎಲ್ಲದಕ್ಕೂ ಬರಿಬೋದು. ಫಾರ್ ಎಕ್ಸಾಂಪಲ್ ನಾವು PC ಎಕ್ಸಾಮ್ ಬರಿಬೋದು, ವಿಲೇಜ್ ಅಕೌಂಟೆಂಟ್ ಬರಿಬೋದು. ಸೊ ಎಲ್ಲನೂ PUC ಆದ ತಕ್ಷಣ ಯಾವ್ಯಾವ ಎಕ್ಸಾಮ್ಸ್ ಅವೈಲೇಬಲ್ ಇದೆಯೋ ನಾವು PUC ಡಿಪ್ಲೊಮಾದವರು ಎಲ್ಲ ಎಕ್ಸಾಮ್ಸ್ ಬರಿಬೋದು. ನೆಕ್ಸ್ಟ್ ಡಿಪ್ಲೊಮಾದಲ್ಲಿ ಈಗ ಬೆಸ್ಟ್ ಆಪ್ಷನ್ ಏನು ಅಂತಂದರೆ ನಾವು ಕನ್ನಡದಲ್ಲಿನೂ ಎಕ್ಸಾಮ್ಸ್ ಬರಿಬೋದು ಈಗ. ಸೊ ಫಸ್ಟ್ ಕನ್ನಡದಲ್ಲಿ ಇರಲಿಲ್ಲ, ಅಂದರೆ ಇಂಗ್ಲೀಷ್ ಟು ಇಂಗ್ಲೀಷ್ ಇರ್ತಾ ಇತ್ತು. ಈಗ ಕನ್ನಡದಲ್ಲಿನೂ ಬರಿಬೋದು. ಒಂದು ಎಕ್ಸಾಮ್ ಅಂದರೆ ಒಂದು ಕ್ವಶನ್ಸ್ಗೆ ನಮ್ಗೆ ಕನ್ನಡದಲ್ಲಿ ಎಷ್ಟು ಗೊತ್ತಿರುತ್ತೋ ಕನ್ನಡದಲ್ಲಿ ಬರಿಬೋದು, ಇಂಗ್ಲೀಷಲ್ಲಿ ಎಷ್ಟು ಗೊತ್ತಿರುತ್ತೆ ಇಂಗ್ಲೀಷಲ್ಲಿನೂ ಕೂಡ ಬರಿಬೋದು. ಸೊ ಇದರಿಂದ ಇಯರ್ ಬ್ಯಾಕ್ ಅಥವಾ ಡ್ರಾಪ್ಔಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅಥವಾ PUCಯಲ್ಲಿ ಯಾರಾದರೂ ಸೈನ್ಸ್ ಮಾಡಿ ಡ್ರಾಪ್ಔಟ್ ಆಗಿರ್ತಾರೆ, ಅಥವಾ PUC ನಮಗೆ ಕರೆಕ್ಟಾಗಿ ಆಗಿರಲ್ಲ, ಅಂದರೆ ಸೈನ್ಸಲ್ಲಿ ನಮ್ಗೆ ಸಬ್ಜೆಕ್ಟ್ ಟಫ್ ಇದೆ, ಈ ರೀತಿ ಏನಾದರೂ ಇತ್ತು ಅಂತಂದರೆ ಅವರು ಡಿಪ್ಲೊಮಾಕ್ಕೆ ಬರ್ತಾರೆ ರಿಲೇಟೆಡ್. ಸೊ ಡಿಪ್ಲೊಮಾಗೆ ಬಂದರೆ ಅಲ್ಲಿ 2 years, ಇಲ್ಲಿ 3 years ವೇಸ್ಟ್ ಆಗುತ್ತೆ. ಸೊ ನೋಡಿರಿ, ಏಜ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಒಂದು ಕಡಿಮೆ ಏಜಲ್ಲಿ ಒಂದು ಉತ್ತಮ ಜಾಬನ್ನು ಪಡೆದುಕೊಳ್ಬೇಕಾಗತ್ತೆ.
ಹಾಗಂತ ಹೇಳಿ ನಾನೇನು ಎಲ್ಲರಿಗೂ ಡಿಪ್ಲೊಮಾ ಮಾಡಿರಿ ಅಂತ ಹೇಳಿ ಸಜೆಸ್ಟ್ ಮಾಡ್ತಾ ಇಲ್ಲ. ಯಾಸ್ ಯುವರ್ ವಿಶ್. ನಾನು ಬರೀ ಕೋರ್ಸಸ್ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊತಾ ಹೊಟ್ಟಿದ್ದೀನಿ. ಸೊ ಇದರಲ್ಲಿ ಕೂಡ ನಾನು ಸರ್ಚ್ ಮಾಡಿದಾಗ ನನಗೆ ಅಂದರೆ ನನಗೆ ಗೊತ್ತಾಗಿದ್ದು ಪ್ರಿಂಟಿಂಗ್ ಟೆಕ್ನಾಲಜಿ ಕೂಡ ಅಂತ ಹೇಳಿ ಡಿಪ್ಲೊಮಾಲಿ ಒಂದು ಸಬ್ಜೆಕ್ಟ್ ಇದೆ. ಅದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅದು ಅವೈಲೇಬಲ್ ಇದೆ. ಸೊ ಅದು ಕೂಡ ಮಾಡಿದರೆ ನಿಮಗೆ ಡೆಕ್ಕನ್ ಹೆರಾಲ್ಡ್, ಕನ್ನಡಪ್ರಭ, ವಿಜಯ ಕರ್ನಾಟಕ ಇಂಥ ದೊಡ್ಡ ದಿನಪತ್ರಿಕೆಗಳಲ್ಲಿ ನಿಮಗೆ ಉದ್ಯೋಗಾವಕಾಶ ಕೊಡುತ್ತೆ. ಅದು ಕೂಡ 3 ಇಯರ್ಸ್ ಕೋರ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಅಂತಂದರೆ ಆ ಪರ್ಟಿಕ್ಯುಲರ್ ಕೋರ್ಸ್ಗೆ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ, ಬಟ್ ಯಾರೂ ಕಲ್ತವ್ರಿಲ್ಲ. ಸೊ ಅದ್ರ ಸಲುವಾಗಿ ನಾನು ಹೇಳ್ತಾ ಇರೋದು, ನಾನು ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿರೋ ಸಬ್ಜೆಕ್ಟ್ಸ್ ಇದು. ನೆಕ್ಸ್ಟ್ ಅದಾದ ತಕ್ಷಣ PUC ಆಯಿತು, ಡಿಪ್ಲೊಮಾ ಆಯಿತು. ಈಗ ITI ಬಗ್ಗೆ ಮಾತಾಡೋಣ. ITI ಅನ್ನೋದು ಕೂಡ ಒಂದು ಟೆಕ್ನಿಕಲ್ ಎಜುಕೇಷನ್ ಆಗಿರುತ್ತೆ. ಟೆಕ್ನಿಕಲ್ ಕೂಡ ಅದರಲ್ಲಿ ಏನೇನು ಸಬ್ಜೆಕ್ಟ್ಸ್ ಬರುತ್ತೆ ಅಂದರೆ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಮಾಡ್ಬೋದು, ಇಂಟೀರಿಯರ್ ಡಿಸೈನ್ ಮಾಡ್ಬೋದು, ಬೇಕರ್ ಮಾಡ್ಬೋದು, ಆಮೇಲೆ ಎಲೆಕ್ಟ್ರಿಷಿಯನ್ ಮಾಡ್ಬೋದು, ಫಿಟರ್ ಮಾಡ್ಬೋದು ಕೂಡ. ನೀವು ಅನ್ಕೋತಿರ್ಬೋದು ಬೇಕರ್ ಅಂದರೆ ಏನು ಅಂತ ಹೇಳಿ. ಸೊ ಒಂದು ಒಳ್ಳೆ ಉತ್ತಮ ಬೇಕರಿ ಮಾಡಬೇಕೆ ಅಂದರೆ ಈ ಕೋರ್ಸಸನ್ನು ನಾವು ಆಫರ್ ಮಾಡಿದರೆ ನಾವು ಜಲ್ದಿನೂ ಬಿಸ್ನೆಸ್ ಮಾಡ್ಬೋದು. ನಮ್ಮದು ಆ್ಯಂಡ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಕೂಡ ಬೇಕಾಗುತ್ತೆ. ಸೊ ITI ಮಾಡ್ಬೋದು. ನೆಕ್ಸ್ಟ್ ಇದು ಬಿಟ್ಟರೆ ಪ್ಯಾರಾಮೆಡಿಕಲ್ ಕೂಡ ಮಾಡ್ಬೋದು, ಮೆಡಿಕಲ್ ಲೈನ್ ಇಂಟ್ರೆಸ್ಟ್ ಇರೋರು. ಸೊ ಪ್ಯಾರಾಮೆಡಿಕಲಲ್ಲಿ ಯಾವ್ಯಾವ ಬರುತ್ತೆ ಅಂದರೆ ಡಯಾಲಿಸಿಸ್ ಬರುತ್ತೆ, ಎಕ್ಸ್ರೇ ಬರುತ್ತೆ, DHI ಬರುತ್ತೆ, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಬರುತ್ತೆ, ಅಪ್ಟೋಮೊಲಾಜಿ ಬರುತ್ತೆ, ನರ್ಸಿಂಗ್ ಅಸಿಸ್ಟೆಂಟ್ ಬರುತ್ತೆ. ಇನ್ನೂ ಹಲವಾರು ಕೋರ್ಸಸ್ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ BSc ನರ್ಸಿಂಗ್ ಇದೆಲ್ಲ ಮಾಡಿಕೊಂಡು ಬಂದರೆ ನೀವು ಈಸಿಲಿ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಹೇಳಿ ಜಾಯ್ನ್ ಆಗ್ಬೋದು 19 ಇಯರ್ಸ್ಗೆ. ಸೊ ಇದು ಕೂಡ 3 ವರ್ಷದ ಕೋರ್ಸಸ್ ಆಗಿರುತ್ತೆ ಪ್ಯಾರಾಮೆಡಿಕಲ್ ಕೂಡ. ನೆಕ್ಸ್ಟ್ ಇದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಬೆಸ್ಟ್ ಆಪ್ಷನ್ ಏನೆಂದರೆ ವೆಕೇಷ್ನಲ್ ಕೋರ್ಸಸ್ ಅಂತ ಹೇಳಿ ಕೂಡ ನಾವು ಮಾಡ್ಕೋಬೋದು. ಇದನ್ನು ನಾವು NSDC ಅಂದರೆ ಭಾರತ ಸರ್ಕಾರದಿಂದ NSDC ಅವರು ಆಫರ್ ಮಾಡ್ತಾ ಇದ್ದಾರೆ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಆಫ್ ಕಾರ್ಪೊರೇಷನ್ ವತಿಯಿಂದ. ಸೊ ಇಲ್ಲಿ ಯಾವ್ಯಾವ ರೀತಿ ಕೋರ್ಸಸ್ ಇರುತ್ತೆ ಅಂತಂದರೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸಸ್ ಆಗಿರ್ಬೋದು, ಅಥವಾ ಜ್ಯುವೆಲರಿ ಡಿಸೈನಿಂಗ್ ಆಗಿರ್ಬೋದು, ಸಾಫ್ಟ್ವೇರ್ ಡೆವಲಪಿಂಗ್ ಕೋರ್ಸಸ್ ಆಗಿರುತ್ತೆ. ಆಮೇಲೆ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಆಗಿರ್ಬೋದು. ಇನ್ನು ಕಂಪ್ಯೂಟರ್ ಟರ್ಮ್ಗೆ ಬಂದಾಗ ಎಡಿಟಿಂಗ್ ಆಗಿರ್ಬೋದು, ಆಮೇಲೆ ಅನಿಮೇಷನ್ ಆಗಿರ್ಬೋದು, 2D ಅನಿಮೇಷನ್, 3D ಅನಿಮೇಷನ್ ಆಗಿರ್ಬೋದು, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು. ಇಂಥ ಪರ್ಟಿಕ್ಯುಲರ್ ಸ್ಕಿಲ್ಸ್ನ ನಾವು ಕಲ್ತ್ಕೊಂಡ್ಬಿಟ್ರೆ ನಮ್ಗೆ ಈಸಿಲಿ ಜಾಬ್ ಸಿಗುತ್ತೆ. ಮೊನ್ನೆ ತಾನೇ ನಾನು ಒಂದು ಪೇಪರಲ್ಲಿ ಓದ್ತಾ ಇದ್ದೆ, ನಮಗೆ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ, ಎಜುಕೇಷನ್ ಇಂಪಾರ್ಟೆಂಟ್ ಕೂಡ, ಅದ್ರ ಜೊತೆನೇ ನಮಗೆ ಸ್ಕಿಲ್ಸ್ ಇದೆ, ನಾವು ಈಸಿಲಿ ಜಾಬನ್ನು ಪಡ್ಕೋಬೋದು. ಆ್ಯಟ್ ಪ್ರೆಸೆಂಟ್ ನಾವು ಈಗ ಅದನ್ನೇ ಮಾಡ್ತಾ ಇದ್ದೀವಿ. ಸೊ ಈ AI ಆಮೇಲೆ ChatGPT ಇದೆಲ್ಲ ಬಂದ ತಕ್ಷಣ ಎಜುಕೇಷನ್ಗೆ ಇಂಪಾರ್ಟೆಂಟ್ ಇಲ್ಲ, ಸ್ಕಿಲ್ಸ್ಗೆ ಇಂಪಾರ್ಟೆಂಟ್. ಈಗ ಒಂದು ವಿಡಿಯೋ ಎಡಿಟಿಂಗ್ ಮಾಡಿಕೊಟ್ರೆ ಅವರಿಗೆ ನಾವು 1000 ಗಂಟಲೆ ಪೇ ಮಾಡ್ತೀವಿ ಅಂದರೆ ನಾವು ಯಾಕೆ ಆ ಕೋರ್ಸಸನ್ನು ಮಾಡಬಾರ್ದು? ಯಾಕೆಂದರೆ 1 ಇಯರ್ 2 ಇಯರ್ಸ್ ಕೋರ್ಸಸ್ ಇರುತ್ತೆ. ಸೊ ನಾವು ಅದನ್ನು ಮಾಡ್ಕೊಂಡ್ಬಿಟ್ರೆ ನಾವು ಈಸಿಲಿ ಅರ್ನ್ ಮಾಡ್ಬೋದು. ಆ್ಯಟ್ ಪ್ರೆಸೆಂಟ್ ಟ್ರೆಂಡಿಂಗ್ ಕೋರ್ಸಸ್ ಕೂಡ ಹೌದು. ನೆಕ್ಸ್ಟ್ ಇದಾದ ತಕ್ಷಣ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಬಂದರೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವು 10th ಆಗಿರುತ್ತೆ ಅಂದರೆ ನಮಗೆ 16 ಇಯರ್ ಇರ್ತೀವಿ ನಾವು. ಸೊ ನೆಕ್ಸ್ಟ್ ಫ್ಯೂಚರ್ ನಮ್ಮದು ಡಿಪೆಂಡ್ ಆಗೋದೇ ಅದ್ರ ಮೇಲೆ. ಸೊ PUC ಆದಮೇಲೆ ನಾವು ಜಾಬ್ ತೊಗೋಬೋದು ಅಂದರೆ 18 ಇಯರ್ ಪ್ಲಸ್. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ 18 ಇಯರ್ಸ್ ಆದ ತಕ್ಷಣ ನಮಗೆ ವೋಟಿಂಗ್ ಕೆಪಾಸಿಟಿ ಕೊಟ್ಟಿರ್ತಾರೆ, ಆಮೇಲೆ ನಮ್ಮ ಜಾಬ್ ತೊಗೊಳ್ಳೋ ಡಿಸಿಷನ್ ನಾವು ತೊಗೊಳ್ಳೋಕ್ಕೆ ಆಗಲ್ವಾ. ಸೊ ಅದ್ರ ಸಲುವಾಗಿ ನಾನು ಹೇಳ್ತಾ ಇರೋದು. ಸೊ ನಾವು ಪ್ರೆಸೆಂಟ್ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಕೆಟ್ಟ ಚಟಕ್ಕೆ ಒಳಗಾಗೋಕ್ಕಿಂತ ಒಳ್ಳೆ ಚಟನ ಕಲ್ಕೊರಿ. ಹೆಂಗಂತಂದರೆ ನಾವು ಡೈಲಿ 1 ಅಥವಾ 2 ಪೇಜ್ ನಾವು ಮ್ಯಾಗ್ಝಿನನ್ನು ಓದಬೇಕು, ಒಳ್ಳೆ ಯೂಟ್ಯೂಬ್ ಚಾನಲ್ಸನ್ನು ನೋಡಬೇಕು, ಆಮೇಲೆ ಮೋಟಿವೇಶ್ನಲ್ ವೀಡಿಯೋಸನ್ನು ನೋಡ್ಕೋಬೇಕು, ಆಮೇಲೆ ಫಿಸಿಕಲ್ ಬಾಡಿ ಫಿಟ್ನೆಸ್ ಆಗಿ ಇಟ್ಕೋಬೇಕು. ಈಗಿನ ಪ್ರೆಸೆಂಟ್ ಯುವಕರು ಅಥವಾ ಯುವತಿಯರೇ ಹೇಗೆ ಅಂತಂದರೆ ಜಲ್ದಿನೇ ಸಿಗರೇಟ್ ಸೇರೋದು, ಸ್ಮೋಕ್ ಮಾಡೋದು, ಆಮೇಲೆ ಡ್ರಿಂಕ್ ಮಾಡೋದು, ಇಂಥ ಎಲ್ಲ ಬ್ಯಾಡ್ ಹ್ಯಾಬಿಟ್ಗಿಂತ ಬಾಡಿಯನ್ನು ಫಿಟ್ಟಾಗಿ ಇಟ್ಕೊಳ್ಳಿ. ಯಾಕೆ ಅಂದರೆ PUC ಆದ ತಕ್ಷಣವೇ ನೆವಿಯಲ್ಲಿ ನೀವು ಜಾಯ್ನ್ ಆಗ್ಬೋದು, ಆರ್ಮಿಗೆ ಜಾಯ್ನ್ ಆಗ್ಬೋದು, ಆಮೇಲೆ ಕಾನ್ಸ್ಟೇಬಲ್ ಆಗ್ಬೋದು. ಇದಕ್ಕೆಲ್ಲ ಫಿಸಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್. ಸೊ ಅದ್ರ ಸಲುವಾಗಿ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಇನ್ನೊಂದು ನನಗೆ ಪರ್ಸ್ನಲಿ ಸಜೆಷನ್ ಏನು ಅಂತಂದರೆ ಎಲ್ಲರಿಗೂ, ಸೊ ಮೊಬೈಲನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಮೊಬೈಲ್ ಡಿಸ್ಟ್ರಾಕ್ಷನ್ಸಿಂದ ಒಂಚೂರು ಹೊರಗಡೆ ಇರಿ. ಸೊ ಲರ್ನ್ ಸಮಥಿಂಗ್ ನ್ಯೂ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಡೈಲಿ ಬುಕ್ಸನ್ನು ಓದಿ, ಆಮೇಲೆ ಎಜುಕೇಷನ್ ಜೊತೆನೂ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಳಿ. ಅಂದರೆ ಆ್ಯಟ್ ಪ್ರೆಸೆಂಟ್ 2024 ನಾವು ಲೀಡ್ ಆಗೋಕ್ಕೆ ಕಾರಣ ಆಗುತ್ತೆ. ಅಂದರೆ ಆಮೇಲೆ ನಾವು ಈಸಿಲಿ ಲೀಡ್ ಆಗ್ಬೋದು. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಾರಲ್ಲ, ಆ ರೀತಿ ಹದ್ದಿನಂತೆ ನಾವು ಹಾರು ಬಯಸಿದರೆ ಹಂಸಗಳಂತೆ ಇರಬಾರ್ದು, ಹಂಸಗಳಂತೆ ನಾವು ತೇಲಕ್ಕೆ ಬಯಸಿದರೆ ಹದ್ದಿನ ಥರ ನಾವು ಇರಬಾರ್ದು ಅಂತ ಅಂತಾರೆ. ಸೊ ಯಾವ ರೀತಿ ಅಂದರೆ ನಾವು ಹದ್ದು ಥರ ಹಾರಬೇಕು ಅಂತಂದರೆ ನಾವು ಹಂಸ ಸಹವಾಸ ಮಾಡಬಾರ್ದು. ಸೊ ನಾವು ಹಂಸ ಥರ ಇರಬೇಕು ಅಂತಂದರೆ ನಾವು ಹದ್ದು ಸಹವಾಸ ಮಾಡಬಾರ್ದು. ಸೊ ಐ ಥಿಂಕ್ ಎಲ್ಲರಿಗೂ ಇದು ಗೊತ್ತಾಗುತ್ತೆ ಅನ್ಕೋತೀನಿ. ಸೊ ಇಷ್ಟೇ ಆಲ್ ಅಬೌಟ್ ದಿಸ್ ವಿಡಿಯೋ. ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಸಜೆಷನ್ ಕೊಡ್ತೀನಿ. ಆ್ಯಸ್ ಪರ್ ಮೈ ನಾಲೆಜ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸಾರಿ ಯಾರಿಗಾದರೂ ಇದರಿಂದ ಹರ್ಟ್ ಆಗಿದ್ದರೆ
ಸಾರಿ ಅಂತ ಕೇಳ್ತೀನಿ. ಯಾರಿಗಾದರೂ ನಿಮಗೆ ಏನಾದರೂ ಇದರಿಂದ ಇಲ್ಲ ಯೂಸ್ ಆಗಿದೆ ಅಂದರೆ ಥ್ಯಾಂಕ್ ಯು. ಸೊ ಇಷ್ಟೇ ಇದು ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.